ಇನ್ನು ದಾವಣಗೆರೆ ಇವತ್ತು ದಾವಣಗೆರೆಯ ದಕ್ಷಿಣದ ರಿಸಲ್ಟ್ ಕೂಡ ಬರ್ತಾ ಇದೆ. ಸೊ ಅಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ, ಜೊತೆಗೆ ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ ಗಮನಿಸ್ತಾ ಹೋಗೋಣ. ದಾವಣಗೆರೆ ದಕ್ಷಿಣ ಯಾರ ಮಡಿಲಿಗೆ ಹೋಗುತ್ತೆ? ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭ, ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಮತ ಎಣಿಕೆ ಕೇಂದ್ರದಲ್ಲಿ ಸಕಲ ಸಿದ್ಧತೆ ಆಗ್ತಾ ಇದೆ. ಮತ ಎಣಿಕಾ ಕೇಂದ್ರದ ಸುತ್ತ ಟೈಟ್ ಸೆಕ್ಯೂರಿಟಿ, ಬಿಗಿ ಭದ್ರತೆ ಅಂತೂ ಇದ್ದೇ ಇರುತ್ತೆ ಎಲ್ಲ ಕಡೆ ಕೂಡ. ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ಹದ್ದಿನ ಕಣ್ಣನ್ನ ಇರಿಸಿದ್ದಾರೆ ಪೊಲೀಸ್ನವರು. ಸೊ ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಅಂಚೆ ಮತ ಎಣಿಕೆ ಪ್ರಕ್ರಿಯೆ ಆರಂಭದಲ್ಲಿ ಶುರುವಾಗುತ್ತೆ. ಸಮರ್ಥ ಶಾಮನೂರು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಈ ಬಾರಿ ಮೋಡಿ ಮಾಡಿದಾರ, ಗೆದ್ದು ಬೀಗ್ತಾರ ಬಿಜೆಪಿಯವರು? ಯಾಕೆ ಅಂತ ಅಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಅದು ಯಾವಾಗಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ. ಶಾಮನೂರು ಶಿವಶಂಕರಪ್ಪನವರು ಸತತವಾಗಿ ಗೆದ್ದು ಬೀಗಿರುವಂತ ಒಂದು ಕೋಟೆ, ಅದು ಕ್ಷೇತ್ರ ಅದು. ಸೊ ಈ ಬಾರಿ ಬಹಳಷ್ಟು ಬೆಳವಣಿಗೆಗಳಾಯಿತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ. ಮುಸ್ಲಿಂನ ಮುಖಂಡರು ನಮಗೂ ಟಿಕೆಟ್ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬೇಡಿಕೆಯನ್ನ ಇಟ್ಟಿದ್ರು, ಬಟ್ ಅದಾಗಲಿಲ್ಲ. ಸೊ ಹಾಗಾಗಿ ಒಂದಿಷ್ಟು ಜನ ಮುಖಂಡರು ಬಂಡಾಯವೆದ್ದಿದ್ರು. ಸೊ ಅದೆಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಚುನಾವಣೆ ಅಥವಾ ಈ ಒಂದು ಚುನಾವಣೆ ನಡೆಸುವಂತ ಕೆಲಸವೂ ಕೂಡ ಆಯಿತು ಕಾಂಗ್ರೆಸ್ ಕಡೆಯಿಂದ. ಸೊ ಇದೆಲ್ಲದರ ನಡುವೆ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ್ಬಿಟ್ರ ಹಾಗಾದ್ರೆ ಬಿಜೆಪಿ ಅಭ್ಯರ್ಥಿ? ಯಾಕೆಂತ ಅಂದ್ರೆ ಶ್ರೀನಿವಾಸ್ ದಾಸಕರಿಯಪ್ಪನವರು ಕೇವಲ ಹಿಂದೂ ಮತಗಳು ಮಾತ್ರ ಅಲ್ಲ, ಮುಸ್ಲಿಂ ಮತಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಯಾಕೆಂತ ಅಂದ್ರೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಮುಸ್ಲಿಂ ಮುಖಂಡರಿಗೂ ಕೂಡ ಹತ್ರ ಇದ್ದಂಥವ್ರು. ಸೊ ಎಲ್ಲ ಒಂದ್ ಕಡೆ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ನ ಈ ನಿರ್ಧಾರದಿಂದ ಸಹಜವಾಗಿ ಬೇಸರ ಇದ್ದೇ ಇದೆ. ಸೊ ಅದು ಇವತ್ತಿಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಅಲ್ಲಿನ ಜನರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ತಿಳಿದು ಬರ್ತಾ ಇರುವಂತ ಮಾಹಿತಿ, ನಾವು ಆದಷ್ಟು ಕಾಂಗ್ರೆಸ್ನಿಂದ ಅಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಹಾಗಾಗಿ ಚುನಾವಣೆ ಅಂತ ಬಂದಾಗ ಮುಸ್ಲಿಂ ಸಮುದಾಯಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತಾನೂ ಕೂಡ ಹೇಳಲಾಗುತ್ತೆ ಕಾಂಗ್ರೆಸ್ನ ಬಿಟ್ಟು. ಸೊ ಕಾಂಗ್ರೆಸ್ ಏನೇ ಮಾಡಿದ್ರು ಕೂಡ ಕಾಂಗ್ರೆಸ್ ಜೊತೆಗೇನೆ ಇರ್ತೀವಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ಮುಸ್ಲಿಂನ ನಾಯಕರುಗಳು ಹೇಳ್ತಾರೆ, ಮುಸ್ಲಿಂ ಜನ ಹೇಳ್ತಾರೆ. ಸೊ ಹಾಗಾಗಿ ಬಹಳಷ್ಟು ಕುತೂಹಲ ಇದೆ. ಈ ಬಾರಿ ಮೊದಲನೇ ಬಾರಿಗೆ ಸ್ಪರ್ಧೆ ಮಾಡಿರೋದು ಸಮರ್ಥ ಶಾಮನೂರು. ಸೊ ಹಾಗಾಗಿ ಅವರ ರಾಜಕೀಯ ಜೀವನಕ್ಕೆ ದಾವಣಗೆರೆ ದಕ್ಷಿಣ ಇವತ್ತು ನಾಂದಿ ಹಾಡಲಿದೆ. ಹಾಗಾಗಿನೇ ಏನಾಗಬಹುದು ದಾವಣಗೆರೆ ದಕ್ಷಿಣ, ಯಾರ ಪಾಲಿಗೆ ವರವಾಗಬಹುದು ಅನ್ನೋ ಪ್ರಶ್ನೆ ಇದ್ದೇ ಇದೆ. ಈ ಬಾರಿ ಯಾರಾಗ್ತಾರೆ? ಹಾಗಾದ್ರೆ ಬಾಗಲಕೋಟೆ ಬಾಸ್. ಒಂದ್ ಕಡೆ ದಾವಣಗೆರೆ ದಕ್ಷಿಣ ಆದ್ರೆ ಮತ್ತೊಂದ್ ಕಡೆ ಬಾಗಲಕೋಟೆ. ಮತ್ತೆ ಕೋಟೆಯನ್ನ ವಶಪಡಿಸಿಕೊಳ್ಳುತ್ತಾ ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಮತ್ತೆ ಅಧಿಕಾರ ಹಿಡಿಯುತ್ತಾ ಮೇಟಿ ಫ್ಯಾಮಿಲಿಗೆ ಟಕ್ಕರ್ ಕೊಡೋದಕ್ಕೆ ಚರಂತಿ ಮಠ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಲ್ಲೂ ಕೂಡ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. 23 ಸುತ್ತುಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಈ ಬಾರಿ ಆ ಮತಕ್ಷೇತ್ರದಲ್ಲಿ, ಬಾಗಲಕೋಟೆ ಮತಕ್ಷೇತ್ರದಲ್ಲಿ 68% ಮತದಾನ ಆಗಿದೆ. ಸೊ ಗ್ಯಾರಂಟಿ ನ್ಯೂಸ್ ನಲ್ಲಿ ರಿಸಲ್ಟ್ ನ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸೊ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಎರಡೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಿ ಕರೀತೀವಿ. ಅಲ್ಲಿ ಮೇಟಿ ಅವರಿದ್ರು ಶಾಸಕರಾಗಿ, ಅವರ ಅಕಾಲಿಕ ನಿಧನದ ನಂತರ ತೆರವಾಗಿದ್ದಂತ ಒಂದು ಕ್ಷೇತ್ರ ಇದು. ಸೊ ಅವರ ಪುತ್ರನಿಗೇನೆ ಟಿಕೆಟ್ ನೀಡಲಾಯಿತು ಕಾಂಗ್ರೆಸ್ನಿಂದ. ಸೊ ಒಳಗೊಳಗೆ ಆರಂಭದಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಫ್ಯಾಮಿಲಿಯಲ್ಲಿ ಸ್ವಲ್ಪ ಗೊಂದಲ ಇದ್ರೂ ಕೂಡ ಅದಾದ ನಂತರ ಅದೆಲ್ಲವನ್ನು ಸರಿಪಡಿಸಿಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತು. ಚುನಾವಣೆಯನ್ನ ಒಟ್ಟಾಗಿ ನಿಂತು ಮಾಡ್ತು. ಇದೆಲ್ಲದರ ನಡುವೆ ಈ ಬಾರಿ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಟೆನ್ಷನ್ ನಲ್ಲಿದೆ. ಯಾಕೆಂತ ಅಂದ್ರೆ ಸರ್ಕಾರ ಕಾಂಗ್ರೆಸ್ನಲ್ಲಿದೆ. 2 ಕ್ಷೇತ್ರಗಳಲ್ಲಿ ಏನಾದ್ರೂ ಸೋತು ಬಿಟ್ರೆ ಅಥವಾ ಒಂದು ಕ್ಷೇತ್ರದಲ್ಲಿ ಸೋತು ಬಿಟ್ಟರು ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುಖಭಂಗ. ಹಾಗಾಗಿ ಶತಾಯ ಗತಾಯ 2 ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಪರವಾದ ರಿಸಲ್ಟ್ ಅನ್ನೇ ಅವರು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಬಾಗಲಕೋಟೆ ಅಂತ ಬಂದಾಗ ಗೆಲ್ಲಲೇಬೇಕು. ಯಾಕೆ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆದಿಯಾಗಿ ಬಹಳಷ್ಟು ಜನ ಸಚಿವರು ಶಾಸಕರುಗಳು ಹೋಗಿ ನಿಂತು ತಿಂಗಳಾನುಗಟ್ಲೆ ನಿಂತು ಕೆಲಸ ಮಾಡಿದ್ದಾರೆ.
ಹಾಗಾಗಿನೇ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ. ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಕಾಂಗ್ರೆಸ್ನವರಿದ್ದಾರೆ. ಎಕ್ಸಿಟ್ ಪೋಲ್ಗಳು ಕೆಲವೊಂದಿಷ್ಟು ಸಂಸ್ಥೆಗಳ ಪ್ರಕಾರ 50-50 ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಗೆದ್ರು ಗೆಲ್ಬಹುದು, ಕಾಂಗ್ರೆಸ್ ಅಭ್ಯರ್ಥಿನೇ ಗೆದ್ರು ಗೆಲ್ಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. 23 ಸುತ್ತುಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ. 11-12 ಗಂಟೆಗೆಲ್ಲ ಒಂದು ಸ್ಪಷ್ಟವಾದಂತಹ ಚಿತ್ರಣ ಅಂತೂ ಸಿಕ್ಕೇ ಸಿಗುತ್ತೆ.